ವಿಚಾರವೇನಪ್ಪ ಅಂದ್ರೆ ಇವತ್ತು ನಮ್ಮ ಗಾಂಧಿ ಪ್ರತಿಮೆಯನ್ನು ಕೆಡವಿರ್ತಕ್ಕಂಥ ಕೆಡವಿ ಇವತ್ತು ಬೇರೆ ಕಡೆ ಗಾಂಧಿ ಪ್ರತಿಮೆಯನ್ನು ಮಾಡಿ ಇವತ್ತು ಅಲ್ಲಿ ಅಶೋಕ ಸ್ತಂಭವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು ಒಂದು ಬಂಡತನದ ವಿಷಯ ಹೇಳಿರ್ತಕ್ಕಂಥ ಶಾಸಕರಿಗೆ ಇವತ್ತು ನಾವು ಈ ಒಂದು ವೇದಿಕೆಯ ಮೂಲಕ ಧಿಕ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಗಾಂಧಿ ಪ್ರತಿಮೆಯನ್ನು ಇವತ್ತು ಕೆಡವಬೇಕು. ಯಾಕಪ್ಪ ಅಂದ್ರೆ ಇವತ್ತು ಅಲ್ಲಿ ಗಾಂಧಿ ಪ್ರತಿಮೆ ಇವತ್ತು 34 ವರ್ಷಗಳ ಕಾಲ ಇವತ್ತು ಅಲ್ಲಿ ಗಾಂಧಿ ಪ್ರತಿಮೆ ಇತ್ತು. ಇವತ್ತು ಜನಕ್ಕೆ ಇವತ್ತು ಗೊಂದಲಮಯವಾಗಿದೆ. ಇವತ್ತು ಗಾಂಧಿ ಪ್ರತಿಮೆ ಎಲ್ಲಿದೆ ಅಂತಕ್ಕಂಥ ವಿಚಾರ ಮಾಡ್ಲಕತ್ತಾರ. ಆ ಗಾಂಧಿ ಪ್ರತಿಮೆಯನ್ನು ಇವತ್ತು ಕೆಡಿ ಒಂದು ಮೂಲ್ಯಾಗ ಕುಂದ್ರಿಸ್ಯಾರ. ಇವತ್ತು ಆ ಮೂಲ್ಯಾಗ ಕುಂದ್ರಿಸುವುದು ಅಂತಕ್ಕಂಥದ್ದು ಇವತ್ತು ಇಡೀ ತಾಲೂಕಿನ ಜನತೆಗೆ ಇವತ್ತು ಬಹಳಷ್ಟು ಇವತ್ತು ನೋವಾಗಿದೆ. ಇವತ್ತು ರಾಷ್ಟ್ರಪಿತಮನಾಗಿರ್ತಕ್ಕಂಥ ಗಾಂಧಿ ಪ್ರತಿಮೆ ಇವತ್ತು ಅವಮಾನ ಮಾಡೋದು ಎಷ್ಟು ಸರಿ. ಅದಕ್ಕೆ ಇವತ್ತು ರಮೇಶ್ ಬೂಸ್ನೂರ್ ಅವರ ಪರವಾಗಿ ನೀವು ಬಂಡತನ ಹೇಳ್ತಾ ಇದ್ದೀರಿ ಅಂತ ನೀವು ಗಾಂಧಿ ಪ್ರತಿಮೆಯನ್ನು ಇವತ್ತು ಕೆಡವಿರ್ತಕ್ಕಂಥದ್ದು ನಿಮ್ಮದು ಎಂಥ ಬಂಡತನ ವಿಷಯ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಶೋಕಣ್ಣರೇ, ನೀವು ಗಾಂಧಿ ಪ್ರತಿಮೆಯನ್ನು ಕೆಡವಿ ಅಲ್ಲಿ ಅಶೋಕ ಸ್ತಂಭವನ್ನು ಮಾಡಿದಿರಿ. ಆದರೆ ಅದಕ್ಕೆ ಅಶೋಕ ಸ್ತಂಭ ಸರ್ಕಲ್ ಅನ್ನಲ್ಲ. ಅದಕ್ಕೆ ಅಲ್ಲಿ ಮತ್ತೆ ಏನಂತಾರಪ್ಪ, ಗಾಂಧಿ ಸರ್ಕಲ್ನೇ ಅಂತಾರ. ಯಾಕಪ್ಪ ಅಂದ್ರೆ ಬೇರೆ ಕಡೆ ಮಾಡ್ಲಕ್ಕೆ ನಮ್ಗೆ ಅಶೋಕ ಸಾಮ್ರಾಟದ ಬಗ್ಗೆ ಹೆಮ್ಮೆ ಇದೆ. ಅಶೋಕನ ಲಾಂಛನಕ್ಕೆ ಗೌರವ ಕೊಡ್ತೀವಿ, ಅಶೋಕ ಸ್ತಂಭಕ್ಕೆ ನಾವು ಗೌರವ ಕೊಡ್ತೀವಿ. ಬೇರೆ ಕಡೆ ಇವತ್ತು ತಹಸೀಲ್ದಾರ್ ಆಫೀಸ್ಗಳಲ್ಲಿ ಇವತ್ತು ಹಲವಾರು ಜಾಗಗಳಿದ್ದು ಆ ಜಾಗಗಳಲ್ಲಿ ನೀವು ಅಶೋಕ ಸ್ತಂಭವನ್ನು ಮಾಡಿದ್ದೆ ಆದ್ರೆ ಇವತ್ತು ನಾವು ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೆವು. ಆದರೆ ಇವತ್ತು ನೀವು ಗಾಂಧಿ ಒಂದು ಪ್ರತಿಮೆಯನ್ನು ಕೆಡವಿ ಇವತ್ತು ಅಶೋಕ ಸ್ತಂಭ ಮಾಡಿದ್ರೆ ಅದು ಅಶೋಕ ಸ್ತಂಭಕ್ಕೆ ಯಾವ ರೀತಿ ಮಾಡಿದಿರಪ್ಪ ಅಂದ್ರೆ ಅದನ್ನು ಕೂಡ ಮೇಲೆ ಅಶೋಕ ಸ್ತಂಭಕ್ಕೆ ಚಕ್ರವಿರುತ್ತದೆ. ಆ ಚಕ್ರವಿಲ್ಲದೆ ಇವತ್ತು ಸ್ತಂಭ ಮಾಡಿ ಅಶೋಕನ ಒಂದು ಚಕ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಇದು ನಿಮ್ಮ ಬಂಡತನ. ಯಾಕಪ್ಪ ಅಂದ್ರೆ ಅಶೋಕ ಸ್ತಂಭ ಈ ಥರ ಇದೆ, ಇಲ್ಲಿ ನಿರ್ಮಾಣ ಮಾಡಿದ್ದು ಯಾವ ಥರ ಇದೆ, ಈ ಚಕ್ರ ಏನಿದೆಯಲ್ಲ ಚಕ್ರನೇ ಇಟ್ಟಿಲ್ಲ. ಅಶೋಕನ ಸಿಂಬಲವೇ ಚಕ್ರ. ಅದಕ್ಕೆ ಇಂಥ ಕೆಲಸಗಳು ಮಾಡೋದು ನೀವು ಬಂಡತನ ಮಾಡ್ತೀರಿ. ಇದು ರಮೇಶ್ ಬೂಸ್ನೂರ್ ಅವರು ಬಂಡತನ ಅಂತ ನೀವು ಪಟ್ಟ ಕೊಡ್ತಾ ಇದ್ದೀರಿ. ಅದಕ್ಕೆ ನಾವೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಅಶೋಕ ಸ್ತಂಭವನ್ನು ಮಾಡಿರ್ತಕ್ಕಂಥ ಟರವು ಮತ್ತು ಗಾಂಧಿ ಸರ್ಕಲ್ ಮಾಡಿರ್ತಕ್ಕಂಥ ಟರವು ಸರ್ಕಾರದ ಅನುಮತಿ ಪಡೆದಿರ್ತಕ್ಕಂಥ ಟರವನ್ನು ನೀವು ಒದಗಿಸಬೇಕು. ಒದಗಿಸದೆ ಹೋದರೆ ನಾವು ನಿಮ್ಮ ವಿರುದ್ಧ ನಿಮ್ಮ ಬಂಡತನ ಆಗ್ತದೆ. ನೀವು ಮನಸ್ಸಿಗೆ ಬಂದಂಗೆ ನೀವು ಎಲ್ಲಿ ಬೇಕಾದ್ರೆ ಯಾವ ಸರ್ಕಲ್ ತೆಗೆದು ನಿಮ್ಮ ಮನಸ್ಸಿಗೆ ಬಂದಂಗೆ ಯಾವುದೇ ಸರ್ಕಲ್ ಮಾಡ್ತೀನಿ ಅಂದ್ರೆ ನಡೆಯೋದು. ಸರ್ಕಾರದ ಪರವಾನಗಿ ತಗೋಬೇಕು, ಸರ್ಕಾರದ ಒಪ್ಪಿಗೆ ತಗೊಂಡು ಸರ್ಕಲ್ಗಳು ಮಾಡಬೇಕು. ಅದಕ್ಕೆ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಗಾಂಧಿಗೆ ನೀವು ಇವತ್ತು ತೆರವು ಮಾಡಿ ಅವಮಾನ ಮಾಡಿರಿ. ಇದು ದೊಡ್ಡ ಬಂಡತನ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.